ಇವತ್ತು ಎಲ್ಲಿದ್ದೀವಿ ಅಂದರೆ ಬೆಂಗಳೂರಿನಲ್ಲಿದ್ದೀವಿ. ಬೆಂಗಳೂರಲ್ಲಿ ಎಲ್ಲಪ್ಪ ಅಂದರೆ ಲಾಲ್ಬಾಗ್ ಸಸ್ಯ ತೋಟದಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ಅಲ್ಲಿ ಬೋಲ್ಡು ತಡ್ರಿ ಕ್ಲೀನಾಗಿ ತೋರಿಸ್ತೀನಿ ನೋಡಿ ಗುರು. ಲಾಲ್ಬಾಗ್ ಸಸ್ಯ ತೋಟ ಇಲ್ಲಿ ಟಿಕೆಟ್ ಕೌಂಟ್ರ್ ದೊಡ್ಡವರಿಗಾದರೆ 30, ಚಿಕ್ಕವರಿಗಾದರೆ 10 ರೂಪಾಯಿ ಇರುತ್ತೆ. ಹೀಗೆ ಸೀದಾ ಗಾಡಿಲಾದರೆ ಇಲ್ಲಾಸ್ ಹೋಗಬೇಕು, ನಡ್ಕೊಂಡು ಹೋಗೋದಾದರೆ ಇಲ್ಲಾಸ್ ಹೋಗಬೇಕು ಗುರು. ಸೊ ನೋಡ್ತಿರ್ಬೋದು ವ್ಯೂ ಹೆಂಗಿದೆ ಅಂತ. ಸೊ ನೋಡ್ತಿರ್ಬೋದು ಎಲ್ಲ ಬಂದಿದ್ದಾರೆ. ನಾವು ಬಂದಿರೋದು ಇವತ್ತು ವೆಡ್ನೆಸ್ಡೇ ಗುರು. ನೀವು ವೀಕೆಂಡಲ್ಲಿ ಬಂದರೆ ಮಾತ್ರ ಸಖತ್ತು ಜನ ಇರ್ತಾರೆ. ಇಲ್ಲೆಲ್ಲ ಬರೋಕ್ಕೆ ಆಗಲ್ಲ ಅಂತ ಹೇಳಬೇಕು. ಬಂದರೆ ಮಾತ್ರ ವೀಕೆಂಡಲ್ಲಿ ಬರಬೇಡ್ರಿ ಅಂತ ಹೇಳ್ತೀನಿ. ಸೊ ಗುರು ಫೈನಲಿ ನಾವು ಈ ಗೇಟ್ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಹೇಗಿದೆ, ಪಾರ್ಕಿಂಗ್ ಜಾಗನೂ ಇದೆ. ಪಾರ್ಕಿಂಗಿಗೆ ಅಮೌಂಟ್ ಇರುತ್ತೆ ಗುರು. ನೀವು ನೋಡ್ಬೋದು ಇಲ್ಲೂ ಅಂಗಡಿಗಳು ಎಲ್ಲ ಇದೆ. ಆದರೆ ಇಲ್ಲೇನು ತಗೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಏಕೆಂದರೆ ಸುಮ್ಮನೆ ವೇಸ್ಟೇಜ್ ಆಫ್ ಖರ್ಚು. ಆಚೆ ಕಡೆ ಆದರೆ 30 ರೂಪೀಸ್ ಇದ್ದರೆ ಇಲ್ಲೆಲ್ಲ 70, 80 ಇರುತ್ತೆ ಗುರು. ಸಖತ್ ಜಾಸ್ತಿ ಇರುತ್ತೆ. ಆ ಕಡೆ ಯಾಕಪ್ಪ ಹೋಗ್ತಿಲ್ಲ ಅಂದರೆ ಒಂದು ಕಡೆಯಿಂದ ತೋರಿಸ್ಕೊಂಬರ್ತೀನಿ. ಇಲ್ಲಿ 4 ಗೇಟ್ಗಳಿದ್ದಾವೆ. 4 ಕಡೆನೂ 4 ಗೇಟ್ ಇದೆ. ನಾವು ಬಸ್ಸಲ್ಲಿ ಬಂದಿದ್ದರಿಂದ ನಾರ್ತ್ ಗೇಟಲ್ಲಿ ಬಂದಿದ್ದೀವಿ. ಮೆಟ್ರೋಲ್ಲಿ ಬಂದರೆ ವೆಸ್ಟ್ ಗೇಟಲ್ಲಿ ಬರ್ತೀವಿ. ನಾವು ಈಗ ಬಂದು ಒಳಗಡೆ ಇದ್ದೀವಿ. ನೀವು ನೋಡ್ಬೋದು ವ್ಯೂ ಪ್ಲೇಸ್ಗಂತೂ ಸಖತ್ತಾಗಿದೆ. ಇದನ್ನು ಬೆಂಗಳೂರಲ್ಲೆಲ್ಲ ಲವರ್ಸ್ ಸ್ಪಾಟ್ ಅಂತ ಕರೀತಾರೆ ಗುರು. ಸೊ ಗುರು ಈಗ ನೀವು ನೋಡ್ತಿರ್ಬೋದು ಇದು ಕಬ್ಬನ್ ಪಾರ್ಕ್ನ ಪೂರ್ತಿ ಸಂಪೂರ್ಣ ನಕ್ಷೆ ಗುರು. ಇದೇ ಕಬ್ಬನ್ ಪಾರ್ಕ್ನ ಗ್ರಾಫಿಕ್ ಅಂತಲೇ ಹೇಳಬೇಕು ಗುರು. ಸೊ ಇದು ಪೂರ್ತಿ 240 ಎಕರೆಯಲ್ಲೇ ಇದೆ ಗುರು. ಇದಂತೂ ಮುಖ್ಯವಾದ. ಸೊ ಗುರು ಹೀಗೆ ಮುಂದೆ ಹೋಗ್ತಾ ಎಲ್ಲ ತಿಳಿಸ್ಕೊಡ್ತೀನಿ. ಇಲ್ಲಿನ ಇನ್ಫಾರ್ಮೇಷನ್ ಎಲ್ಲ ನಿಮಗೂ ಹೇಳ್ತೀನಿ. ನೀವು ಎಲ್ಲ ಬರಬೇಕು, ಎಂಜಾಯ್ ಮಾಡಬೇಕು ಅಂತ ಹೇಳ್ತೀನಿ ಗುರು. ಇನ್ನು ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ ಗುರು. ಸೊ ಗುರು ನೀವು ನೋಡ್ತಿರ್ಬೋದು ನಾವು ಲಾಲ್ಬಾಗ್ನ ಪಾರ್ಕ್ನಲ್ಲಿದ್ದೀವಿ. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ವ್ಯೂ ಅಂತಲೇ ಹೇಳಬೇಕು. ನೀವು ಇಲ್ಲಿ ಸ್ಕೂಲ್ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಈಗ ನೋಡಿ ನೀವು ಇಲ್ಲಿದ್ದಾರೆ, ಇಲ್ಲಿ ಬರ್ತಾಯಿದ್ದಾರೆ ಸ್ಕೂಲ್ ಹುಡುಗರು ಎಲ್ಲ ಬರ್ತಾಯಿದ್ದಾರೆ. ಇಲ್ಲೇನಪ್ಪ ಅಂದರೆ ಕ್ಯಾಮ್ರಾ ಅಲೋಡಿಲ್ಲ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲ ಇಲ್ಲಿ ವೀಡಿಯೋ ಮಾಡಬೇಕು ಅಂದರೆ 50 ರೂಪಾಯಿ ಫೀಸ್ ಇರುತ್ತೆ ಅಂತೆಲ್ಲ ಹೇಳೋರೆ. ಆದರೆ ಅದು ತಪ್ಪು. ಯಾವುದೂ ಬೋರ್ಡ್ ಕಾಣಿಸ್ಲಿಲ್ಲ ನನಗೆ. ನಾವೇನು ಫೀಸ್ ತೊಗೊಂಡಿಲ್ಲ. ನಾರ್ಮಲ್ಲಾಗಿ ನಮಗೆ ತೊಗೋಬೇಕಾದ್ರೆ ಫೀಸ್ ತೊಗೊಂಡು ಎಂಟ್ರಿ ಫೀಸ್ ತೊಗೊಂಡು ಒಳಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಹೋಗಿ ಹಂಗೆ ತೋರಿಸ್ತೀನಿ ಬನ್ನಿ. ಸೊ ಗುರು ನಾವು ಇಲ್ಲಿ ಬೆಟ್ಟ ಇತ್ತು. ಫೈನಲಿ ಬೆಟ್ಟದ ಮೇಲಕ್ಕೆ ಬಂದಿದ್ದೀವಿ ಗುರು. ನೀವು ನೋಡ್ತಾ ಇರ್ಬೋದು ಈಗ ನಾವು ಬೆಟ್ಟದ ಮೇಲಿದ್ದೀವಿ ಗುರು. ಸೊ ನೀವು ನೋಡ್ತಾ ಇರ್ಬೋದು ಈಗ ನಾವು ಲಾಲ್ಬಾಗ್ನಲ್ಲಿ ಇದ್ದೀವಿ. ಮುಂದೆ ಹೋಯ್ತಾ ಇನ್ನೂ ಇನ್ಫಾರ್ಮೇಷನ್ ಕೊಡ್ತಾ ಮತ್ತೆ ಸಿಗ್ತೀನಿ ಗುರು.
ಸೊ ಗುರು ನೀವು ನೋಡ್ತಾ ಇರ್ಬೋದು ಮರದಲ್ಲೇ ಇಲ್ಲೆಲ್ಲ ಯಾವ ಥರ ಕೆತ್ತನೆ ಮಾಡಿ ಡಿಸೈನ್ ಆಗಿ ಬುದ್ಧ ಆಗಿರ್ಬೋದು, ಸಿಂಹ ಆಗಿರ್ಬೋದು, ನವಿಲಾಗಿರ್ಬೋದು, ಆ ಥರ ಚೆನ್ನಾಗಿರೋ ಥರ ಕೆತ್ತನೆ ಮಾಡಿ ಇಕ್ಕಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಯಾವುದೋ ಊರನ್ನೇ ಮಾಡಿ ಕೆತ್ತನೆ ಮಾಡಿ ಇಕ್ಕಿರೋ ಆಗಿದೆ ಮರದಲ್ಲಿ. ಸೊ ಹಿಂಗೆ ಮುಂದೆ ಹೋಯ್ತಾ ತೋರಿಸ್ತೀನಿ ಬನ್ನಿ ಗುರು. ಇಲ್ಲಿರೋ ವ್ಯೂ ನೋಡಿ ಗುರು, ಮಾತ್ರ ತುಂಬಾ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು ಗುರು. ನೋಡಿ ಗುರು, ಮೊಸಳೆಗಳು ಆಗಿರೋ ಥರ ಎಲ್ಲ ಇದೆ ವ್ಯೂ. ಸೊ ಮುಂದೆ ಏನಿದೆ ಅಂತ ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ ಗುರು. ಸೊ ಗುರು ನೀವು ನೋಡ್ತಿರ್ಬೋದು, ಹೀಗೆ ಮುಂದೆ ಬಂದಿದ್ದೀವಿ. ಇಲ್ಲಿ ಡಾಕ್ಟರ್ MH ಮರಿಗೌಡ ಗುಲಾಬಿ ವನ ಇದೆ. ನೀವು ಇಲ್ಲೆಲ್ಲ ನೋಡಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು. ಅದಕ್ಕೆ ಈಗ ಅದನ್ನು ನಿಮಗೋಸ್ಕರ ತೋರಿಸೋಣ ಅಂತ ಒಳಗಡೆ ಬರ್ತಾ ಇದ್ದೀನಿ. ಸೊ ಇದು ಬೇಸಿಗೆ ಆಗಿರೋ ಕಾರಣ ಎಲ್ಲ ಗುಲಾಬಿ ಹೂವು ಕೂಡ ಒಣಗೋಗಿದೆ ಅಂತಲೇ ಹೇಳಬೇಕು ಗುರು. ನೀವು ನೋಡ್ತಾ ಇರ್ಬೋದು, ಫುಲ್ ಒಣಗೋಗಿದೆ ಅಂತಲೇ ಹೇಳಬೇಕು ಗುರು.
ಹೆಲೋ ಗುರು, ನೀವು ನೋಡಿದ್ರಲ್ಲ ಲಾಲ್ಬಾಗ್ ಹೇಗಿತ್ತು ಅಂತ. ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ನಿಮ್ಮ ಹತ್ರ ತರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಮುಂದೆ ಇದೇ ಥರ ಚೆನ್ನಾಗಿರೋ ವೀಡಿಯೋಗಳ್ನ ತರ್ತೀನಿ. ಸೊ ಬಾಯ್ ಗುರು.